ಜನಸ್ಪಂದ ಕಾರ್ಯಕ್ರಮವನ್ನು ಏರ್ಪಡಿಸಿ ಬಹಳ ಇದಾಗಿದೆ. ಈ ಬಿ ಖಾತಾ ಅಂತ ಹೇಳ್ತಾರಲ್ಲ, ಬಿ ಖಾತಾ ಒಳಗೆ 500 ರೂಪಾಯಿ ಫೀಸು ಮತ್ತು ಆ ವ್ಯಾಲ್ಯೂಯೇಷನ್ ಅಂತ ನನಗೆ ಗೊತ್ತಾಗಿಲ್ಲ. ಅದು ಯಾವುದು ಗೌರ್ಮೆಂಟ್ ರೇಟಾ ಅಥವಾ ಗೌರ್ಮೆಂಟ್ ರೇಟ್ ಅಲ್ಲ, ಗೈಡೆನ್ಸ್ ವ್ಯಾಲ್ಯೂ. ಗೈಡೆನ್ಸ್ ವ್ಯಾಲ್ಯೂ, ಅದನ್ನ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಒಂದು ಕಬ್ಬನ್ ಪಾರ್ಕ್ನೊಳಗೆ ಇದು ಆಯುರ್ವೇದಿಕ್ ಇಲ್ಲ ಇದೆ ತಗೊಂಡಿದ್ದೀನಿ. ಆಯುರ್ವೇದಿಕ್ ಪಾರ್ಕ್ ಒಂದು ಮಾಡಿದ್ರೆ ಅನುಕೂಲ ಆಗುತ್ತೆ. ಆಮೇಲೆ BMTC ಬಸ್, ಎಲೆಕ್ಟ್ರಿಕ್ ಬಸ್ ಇದೆಯಲ್ಲ, ತುಂಬಾ ರ್ಯಾಶ್ ಆಗಿ ಹೋಗ್ತಾರೆ. ಅವರು ಕೇರೆ ಇಲ್ದಿನ ಇದು ಮಾಡ್ತಾರೆ. ಸಿಗ್ನಲ್ ಇದ್ರು ಜಂಪ್ ಮಾಡ್ಕೊಂಡೇ ಹೋಗ್ತಾರೆ. ದಯವಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ. ಓಕೆ. ಮತ್ತೆ ನಮ್ಗೆ ಅವಕಾಶ ಕೊಟ್ಟಂತ ಡೆಪ್ಟಿ CM ಅವ್ರಿಗೆ ಅಭಿನಂದನೆಗಳು. ಸರ್ ನಮಸ್ತೆ, ರಾಘವ್ ಅಂತ ಚಿಕ್ಕಪೇಟೆಯಿಂದ. ಸರ್, ನಮ್ಮ ಪೇಟೆಯಲ್ಲಿ ಏನಾಗಿದೆಪ್ಪ ಅಂದ್ರೆ, ಇವಾಗ ನೀವು ನವ ಬೆಂಗಳೂರು ಈ ಕಡೆ ಸುತ್ತಮುತ್ತ ಎಕ್ಸ್ಟೆನ್ಷನ್ ಅಲ್ಲೆಲ್ಲ ವಾಕ್ ವಿತ್ ಬೆಂಗಳೂರು ಅಂತ ಉತ್ಪತ್ತವಾದಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ಅದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ನಿಮ್ಗೆ. ಬಟ್ ಈಗ ನಮ್ಮ ಹಳೆ ಬೆಂಗಳೂರು ಕಡೆಗೆ ಒಂದು ವಾಕ್ ವಿತ್ ಬೆಂಗಳೂರು, ಹಳೆ ಪೇಟೆ ಕಡೆಗೆ ಒಂದು ವಾಕ್ ಮಾಡಿದ್ರೆ, ಆ ಹಳೆ ಬೆಂಗಳೂರು ಕಡೆಗೆ ನಮ್ಮ ತಿಗಳರಪೇಟೆಯಿಂದ ಹಿಡಿದು ಕಬ್ಬನ್ಪೇಟೆವರೆಗೂ, ಕಬ್ಬನ್ಪೇಟೆಯಿಂದ ಚಿಕ್ಕಪೇಟೆವರೆಗೂ, ಚಿಕ್ಕಪೇಟೆಯಿಂದ ಕಾಟನ್ ಪೇಟೆವರೆಗೂ ಒಂದು ಅಲ್ಲಿನ ಇರೋ ಒಂದು ಪೇಟೆಯ ಜನರ ಸಮಸ್ಯೆಗೂ ನೀವು ಸ್ಪಂದನೆ ಮಾಡ್ದಂಗ ಆಗ್ತದೆ. ಹಳೆ ಬೆಂಗಳೂರು ಕಡೆಗೂ ನೀವು ಒಂದು ಸಣ್ಣ ಒಂದು ನಿಮ್ಮ ಹೆಜ್ಜೆ ಆಗ್ಬೇಕಂತ ನಮ್ಮ ಮನಪೂರ್ವದ ಒಂದು ಮನವಿ ಸರ್. ಇನ್ನೊಂದೇನಪ್ಪ ಅಂದ್ರೆ, ಈಗ ಮೊನ್ನೆ ನೀವು ಬಂದ್ಬಿಟ್ಟು ಗುದ್ಲಿ ಪೂಜೆ ಎಲ್ಲ ಮಾಡಿದಿರಿ ಪೇಟೆ ಕಡೆ. ಅದೊಂದು ಸುಮಾರು ಒಂದು 40 ವರ್ಷದಲ್ಲಿ ಆಗಿರುವಂತ ಒಂದು ಇತಿಹಾಸದ ಒಂದು ಕಾರ್ಯಕ್ರಮ. ನಮ್ಮ ಪೇಟೆ ಜನರೆಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. ಅದು ಒಂದು ವಿಚಾರ. ಇನ್ನೊಂದೇನಪ್ಪ ಅಂದ್ರೆ, ನಮ್ಮ ಮೈನರ್ ರೋಡ್ಸ್ ನಮ್ಮ ಚಿಕ್ಕಪೇಟೆಯಲ್ಲಿ ತುಂಬಾ ಸಣ್ಣದಾದಂತ ಇರೋ ಒಂದು ರಸ್ತೆ, 2 ಅಡಿ ರಸ್ತೆ, ಪಿಳ್ಳಪ್ಪರಾಯನ್ 2 ಅಡಿ ರಸ್ತೆಯಿಂದ ಹಿಡಿದು 40 ಅಡಿ ರಸ್ತೆ ನಮ್ಮ BV ಕ್ಯಾಂಗ್ ರೋಡ್ ಒಂದೇ ಇರೋದು. ಆ ಸಣ್ಣ ಮೈನರ್ ರೋಡ್ಸ್ ನ ಇಂಪ್ರೂವ್ಮೆಂಟ್ ಮಾಡುವಂತ ಅದನ್ನ ಒಂದು ನಿಮ್ಮ ಒಂದು ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಅದನ್ನ ಒಂದು ತಗೋಬೇಕು ಸರ್ ದಯವಿಟ್ಟು. ಯಾಕಪ್ಪ ಅಂದ್ರೆ ಆ ರಸ್ತೆಗಳ ವ್ಯವಸ್ಥೆ ನಡಿಲಿಕ್ಕೆ ತುಂಬಾ ತೊಂದರೆ ಆಗಿದೆ ನಮ್ಮ ಮೈನರ್ ರೋಡ್ಸ್ ಅಲ್ಲಿ. ಹಾಗೂ ಮೇಜರ್ ರೋಡ್ಸ್ ಅಲ್ಲಿ ಮೊನ್ನೆ ನೀವು ಮಾಡಿದಂತ ಗುದ್ಲಿ ಪೂಜೆ, ಅದರಲ್ಲಿ ನಮ್ಮ ಪೇಟೆಯ ರಸ್ತೆ ಇರೋದು ಒಂದು BT ಸ್ಟ್ರೀಟ್ ಹಾಗೂ ಒಂದು ನಮ್ಮ RT ಸ್ಟ್ರೀಟ್ ಸರ್. ಅದು ಬಿಟ್ರೆ ಬೇರೆದು ಯಾವುದು ನಮ್ಮ ಪೇಟೆ ರಸ್ತೆಯಲ್ಲಿ ಇಲ್ಲ ಆ ಮೇಜರ್ ರೋಡ್ಸ್ ವ್ಯವಸ್ಥೆಯಲ್ಲಿ. ಸೊ ನನ್ನ ಸಲಹೆ ಏನಪ್ಪಾ ಅಂದ್ರೆ, ನಮ್ಮ ಯಾವುದು ಧರ್ಮರಾಯ ಸ್ವಾಮಿ ದೇವಸ್ಥಾನ ರಸ್ತೆಯಿಂದ ಹಿಡಿದು ಅಪ್ ಟು ನಮ್ಮ ಕಾಟನ್ಪೇಟೆ ತವಾಕಲ್ ಮಸ್ತಾನ್ ಸಾಬ್ ದರ್ಗಾವರೆಗೂ ರಸ್ತೆ ಬರುತ್ತೆ ಸರ್. ಅದು ನಿಮ್ಗೆ ಗೊತ್ತಿದೆ. ಸೊ ಆ ರಸ್ತೆನ ನೀವು ಒಂದು ವಾಕಿಂಗ್ ಸ್ಟ್ರೀಟ್, ಯಾಕಪ್ಪ ಅಂದ್ರೆ ಮೈನ್ ಬಿಸ್ನೆಸ್ ಹಬ್, ಅಲ್ಲಿಂದ ಹಿಡಿದು ನಮ್ಮ ಬೆಳೆಪೇಟೆವರೆಗೂ ಆ ಸ್ಟ್ರೀಟ್ ನ ನೀವು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡ್ಬಿಟ್ಟು ಸೈಡ್ ಅಲ್ಲಿ ಬ್ಯೂಟಿಫುಲ್ ಆಗಿ ಬ್ಯೂಟಿಫಿಕೇಶನ್ ಮಾಡ್ಬಿಟ್ರೆ ಅದನ್ನ ಸಖತ್ ಒಂದು ಐತಿಹಾಸಿಕ ಒಂದು ರಸ್ತೆ ಆಗತ್ತೆ. ಅದು ನಿಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ಪೇಟೆಗೆ ಒಂದು ಹೊಸ ಒಂದು ಕೊಡುಗೆನೂ ಆಗತ್ತೆ ಸರ್. ಓಕೆ ಸರ್, ಹಾಗೆ ನಮ್ಮ ಪೇಟೆಯಲ್ಲಿ ಗಾರ್ಬೇಜಿನ ಸಮಸ್ಯೆ ವಿಪರೀತವಾಗಿದೆ. ನೀವೇ ಆಗ್ತಾ ಇರೋದಿಲ್ಲ ಸರ್, ಪೇಟೆಯವರು ಆಗ್ತಾ ಇದಾರೆ. ಬಟ್ ಅದಕ್ಕೆ ತುಂಬಿ ತಂದು ಹಾಕ್ಬಿಟ್ಟು ಸರ್ ಎಲ್ಲ ಕಿತ್ತಾಕ್ಬಿಟ್ಟು ಅಲ್ಲೇ ಬಿಸಾಕ್ತೀರಾ, ತಿರ್ಗಾ ನಾವ್ ಎತ್ಕೊಂಡು ಹೋಗ್ಬೇಕು. ಆಯ್ತು ಹೇಳಿ ಸರ್. ಹಾಗೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ವಿಪರೀತವಾಗ ನಮ್ಮ ಸ್ಟ್ರೀಟ್ ಲೈಟ್ ಇಶ್ಯೂ ತುಂಬಾ ಇದೆ ಸರ್ ನಮ್ಮ ಪೇಟೆಯಲ್ಲಿ. ಕಳ್ತನೆಗಳು ಜಾಸ್ತಿ, ಲಾ ಅಂಡ್ ಆರ್ಡರ್ ವ್ಯವಸ್ಥೆಗೆ ಸ್ವಲ್ಪ ಅದನ್ನ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ತುಂಬಾ ಪ್ರಾಬ್ಲಮ್ ಆಗಿದೆ. ಆ ಸ್ಟ್ರೀಟ್ ಲೈಟ್ ಗಳಿಗೆ ತುಂಬಾ ದಯವಿಟ್ಟು ಗಮನ ಕೊಡಿ ಅಂತ ಸ್ವಲ್ಪ ಹೇಳ್ತಾ ಇದೀನಿ. ಹಾಗೂ ನಿಮ್ಮ ಒಂದು ಪರ್ಸನಲ್ ಒಂದು ತಡರಾತ್ರಿಯಲ್ಲಿ ಒಂದು ಭೇಟಿ, ನೀವು ನಮ್ಮ ಪೇಟೆ ಕಡೆಗೆ ಸ್ವಲ್ಪ ಗಮನ ಒಂದು ವಿಸಿಟ್ ಕೊಟ್ಬಿಟ್ರೆ ಸರ್, ನಿಮ್ಗೆ ಅಲ್ಲಿ ವಾಸ್ತವಾಂಶ ಏನಿದೆ ಅನ್ನೋದನ್ನ ನಿಮ್ಗೂ ಒಂದು ಅರ್ಥ ಆಗತ್ತೆ ಅನ್ನೋದು ಒಂದು ಮನವಿ ಸರ್. ಇಷ್ಟು ನಿಮ್ಮ ಗಮನಕ್ಕೆ ತಗೊಂಡ್ಬರ್ತಾ ಮಾತು ಮುಕ್ತಾಯ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಆನಂದ ತೀರ್ಥ. ನಮಸ್ಕಾರ ಸರ್, ನಾನು ಆನಂದ ತೀರ್ಥ ಬಸವನಗುಡಿಯಿಂದ ಬಂದಿದ್ದೀನಿ. ಕಳೆದ 2010ರಿಂದ BBMP ಜೊತೆ ನಂದೇ ಆದಂತ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕೌನ್ಸಿಲ್ ಸಭೆಗೂ ನಾನು ಅಟೆಂಡ್ ಮಾಡಿದ್ದೀನಿ. ಮಾನ್ಯ DCM ಸಾಹೇಬರಲ್ಲಿ ನಂದು ಒಂದು ಮನವಿ ಏನಂದ್ರೆ, ತಮ್ಮ ನೇತೃತ್ವ, ತಮ್ಮ ಸರ್ಕಾರದಲ್ಲಿ GB ಆಯ್ತು, BBMP ಆಕ್ಟ್ ಬಂತು, ತಾವು DCM ಬೆಂಗಳೂರು ಆಗಿದ್ದೀರಾ. ಮತ್ತೆ ಮುಂದಿನ ಒಂದು 2-3 ತಿಂಗಳಿಗೆ ನಮ್ದು BBMP ಎಲೆಕ್ಷನ್ ಬರ್ತಾ ಇದೆ. ನೀವು ಒಂದು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಸಂವಾದದಲ್ಲಿ ಉತ್ತರ ಕೊಡ್ತಾ ಹೇಳಿದ್ರಿ, ನೀವು ನಿಮ್ಮ ರೆಪ್ರೆಸೆಂಟೇಟಿವ್ ನ ಸೆಲೆಕ್ಟ್ ಮಾಡೋದು ನಾವಲ್ಲ, ನೀವು ನಿಮ್ಮ ಚುನಾಯಿತ ಪ್ರತಿನಿಧಿ ಸೆಲೆಕ್ಟ್ ಮಾಡೋದು ಅಂತ. ಖಂಡಿತ ನಾವು ಒಪ್ಕೊಂತೀನಿ. ಆದ್ರೆ ತಾವು ಎಂತವ್ರಿಗೆ ಕ್ಯಾಂಡಿಡೇಟ್ ಟಿಕೆಟ್ ಕೊಡ್ತಾ ಇದ್ದೀರಾ? ಇವತ್ತು ಓಪನ್ ನಾವು ಕೇಳಿದ್ರೆ, ಹೌದಪ್ಪ ನಾನು 2 ಕೋಟಿ ಕೊಟ್ಟೆ, 3 ಕೋಟಿ ಕೊಟ್ಟೆ, ನಾನು ಏನ್ ಮಾಡ್ಲಿ? ಈ ತರ ಸುಳ್ಳು ಬಿಡಿ. ಒಂದು ಇಟ್ಕೊಳ್ಳಿ, ಯಾರು ಅವೆಲ್ಲ ಸುಮ್ನೆ ನಿಮ್ಗೆ ಹೇಳ್ತಾರೆ ಅಷ್ಟೇ. ಸರಿ ಸರ್. ಯಾವನು ದುಡ್ಡು ಕೊಟ್ಟು ಏನಿಲ್ಲ, ಪಾರ್ಟಿ ಅಪ್ಲಿಕೇಶನ್ಗೆ ಏನಾರು ಒಂದು 550,000 ಕೊಡ್ಬೋದು, ಇಲ್ಲ ಒಂದು 50,000 ಕೊಡ್ಬೋದು ಅದು ಅಪ್ಲಿಕೇಶನ್ಗೆ.
ಯಾವ ಪಾರ್ಟಿನೂ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಟ್ಟಿದ್ದು ನಾನು ನೋಡಿಲ್ಲ. ಏನಾದ್ರು ಇದ್ರೆ ರೆಫರೆನ್ಸ್ ಹೀಗೆ ಒಂದು ರೈಟಿಂಗ್ ಬರ್ಕೊಡಿ, ಈಗ ಸಾಯಂಕಾಲನೇ ಎನ್ಕ್ವೈರಿ ಆರ್ಡರ್ ಮಾಡ್ಬಿಡ್ತೀನಿ. ಖಂಡಿತ ಸರ್, ಬಹಳ ಸಂತೋಷ. ತುಂಬಾ ನಾನು ಯಾಕೆ ಕೇಳ್ತಾ ಇದ್ದೆ, ಇವಾಗ ನಾವು BBMP ಎಲೆಕ್ಷನ್ ಅಲ್ಲಿ ಯಾಕೆ ಒಬ್ಬ ಆರ್ಕಿಟೆಕ್ಟ್ಗೆ ಟಿಕೆಟ್ ಕೊಡಬಾರ್ದು, ಯಾಕೆ ಒಬ್ಬ ಡಾಕ್ಟರ್ ಟಿಕೆಟ್ ಕೊಡಬಾರ್ದು, ಯಾಕೆ ಒಬ್ಬ ಇಂಜಿನಿಯರ್ಗೆ ಟಿಕೆಟ್ ಕೊಡಲ್ಲ, ಯಾಕೆ ಒಬ್ಬ ಎಕ್ಸ್ ಸರ್ವಿಸ್ ಗೆ ಟಿಕೆಟ್ ಕೊಡಲ್ಲ? ದಿಸ್ ಇಸ್ ದ ರೀಸನ್ ದೇ ಆರ್ ಟೆಲಿಂಗ್. ಅವ್ರು ಕೊಟ್ರೆ ಅವ್ರು ಮಾಡ್ಬೋದು. ಈಗ ನಾನು ಅಪ್ಲಿಕೇಶನ್ ಕರಿತೀನಿ, ಕರೆದಾಗೆಲ್ಲ ಹಾಕೊಳ್ಳಿ. ಪಬ್ಲಿಕ್ ಜೊತೆ ಯಾರು ಹತ್ರ ಇದ್ದಾರೆ, ಪಕ್ಷದ ಕಾರ್ಯಕರ್ತರ ಜೊತೆ ಓಡಾಡ್ತಾರೆ, ಜನರ ಜೊತೆ ಸ್ಪಂದ ಮಾಡ್ತಾರೆ, ಅಂತವ್ರಿಗೆ ಅವಕಾಶ ಮಾಡಿಕೊಡೋಣ. ಯು ಆಲ್ ಅಪ್ಲೈ. ಕಡೆಯದಾಗಿ ಸರ್ 20 ಸೆಕೆಂಡ್ಸ್ ತಗೊಳ್ತೀನಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, 5 ವರ್ಷದಿಂದ ಅವರೇ ಕಾರ್ಪೊರೇಟರ್, 10 ವರ್ಷದಿಂದ ಅವರೇ ಕಾರ್ಪೊರೇಟರ್, 15 ವರ್ಷದಿಂದ ಅವರೇ ಕಾರ್ಪೊರೇಟರ್, 20 ವರ್ಷದಿಂದ ಕಾರ್ಪೊರೇಟರ್. ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ನಾನು ಮಾಡಿಲ್ಲ. 35 ವರ್ಷದಿಂದ MLA ಇದ್ದೀನಿ. ಹೌದು ಸರ್, ಅಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ವಾರ್ಡ್ ಅಲ್ಲಿ ಒಂದು ಬ್ಲಾಕ್ ಸ್ಪಾಟ್ ನ ಕ್ಲಿಯರ್ ಮಾಡಿಲ್ಲ, ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾಡಿಲ್ಲ, 100% ಸೆಗ್ರಿಗೇಷನ್ ಮಾಡಿಲ್ಲ, ಇಲ್ಲಿಗಲ್ ಬಿಲ್ಡಿಂಗ್ ಸ್ಟಾಪ್ ಮಾಡಿಲ್ಲ. ಬೇಸ್ಮೆಂಟ್ ಅಲ್ಲಿ ಕೊಡಬೇಡ ಅಂದ್ರೆ, ಅಪ್ಪ ನಾನು ಓಟ್ ಕೇಳಕ್ ಹೋಗ್ಬೇಕು, ನೀನೇ ಹೋಗು ಅಂತ ಹೇಳ್ತಾರೆ ಕಾರ್ಪೊರೇಟರ್. ಇವಾಗ PG ಬಗ್ಗೆ ನೀವು ಹೇಳ್ತಾ ಇದ್ರ, PG ಅವ್ರು ಏನ್ ಮಾಡ್ತಾರೆ, ದುಡ್ಡು ಕೊಡೋದು, ಕಸ ಬಿಸಾಕೋದು, ದುಡ್ಡು ಕೊಡೋದು, ಮಿಕ್ಸ್ ವೇಸ್ಟ್ ಕೊಡೋದು, ಯಾವುದೇ ರೆಗ್ಯುಲೇಷನ್ ಇಲ್ಲ ಸರ್. ಆದ್ರಿಂದ ದಯಮಾಡಿ ಒಳ್ಳೆಯವ್ರಿಗೆ ಟಿಕೆಟ್ ಕೊಡಿ, ಸೋ ದಟ್ ದೇ ಆರ್ ಆನ್ಸರಬಲ್ ಟು ದ ಪೀಪಲ್. ಥ್ಯಾಂಕ್ ಯು. ನಾನು ನಾರಾಯಣಪ್ಪ ಅಂತೇಳಿ ರಿಟೈರ್ಡ್ DGM HR, ನ್ಯಾಷನಲ್ ಟೆಕ್ಸ್ಟೈಲ್ಸ್ ಕಾರ್ಪೊರೇಷನ್, ಮಿನರ್ವಾ ಮಿಲ್. ನಾನು ಪ್ರಸ್ತುತ ಜಸ್ಟಿಸ್ ಭೀಮಯ್ಯ ಬಡಾವಣೆ KR ಪುರದಲ್ಲಿ ವಾಸವಾಗಿದ್ದೇನೆ. ನಮ್ಮಲ್ಲಿ KR ಪುರದಲ್ಲಿ ಇದುವರೆಗೂ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಈ ಬಗ್ಗೆ ಅನೇಕ ಮನವಿಗಳನ್ನು ಸಲ್ಲಿಸಿದಾಯಿತು, ಏನು ಕ್ರಮ ತೆಗೆದುಕೊಂಡಿಲ್ಲ. ಎರಡನೇದಾಗಿ ಆ ಜಸ್ಟಿಸ್ ಭೀಮಯ್ಯ ಬಡಾವಣೆ ಅಂತ ಬರ್ತದೆ, ತಾಲೂಕು ಆಫೀಸು ಮತ್ತು JMFC ನ್ಯಾಯಾಲಯ ಇದೆ. ಆ ನ್ಯಾಯಾಲಯದ ಮುಂದೆ ಇಕ್ಕೆಲಗಳಲ್ಲಿ ಎರಡೂ ಬದಿಯಲ್ಲಿ ವಾಹನಗಳು ನಿಲ್ಲಿಸ್ತಾರೆ ಮತ್ತು ಘನತ್ಯಾಜ್ಯಗಳನ್ನ ತಾಲೂಕು ಕಚೇರಿ ಮುಂದೆ ಮತ್ತು JMFC ನ್ಯಾಯಾಲಯದ ಮುಂದೆ ಲೋಡ್ ಮಾಡ್ತಾರೆ. ಅಲ್ಲಿ ಮಳೆ ಬಂದರೆ ತಾಲೂಕು ಆಫೀಸು ಮತ್ತು JMFC ಮುಂದ್ಗಡೆ ಕಂಪ್ಲೀಟ್ ನೀರು ನಿಂತ್ಕೊಂಡು ಮಿನಿ ಕೆರೆ ತರ ಸೃಷ್ಟಿ ಆಗ್ತದೆ. ಅಲ್ಲಿ ಅಕ್ಕಪಕ್ಕದ ಬಡಾವಣೆಯ ನಾಗರಿಕರು ಓಡಾಡ್ಲಿಕ್ಕೂ ಕೂಡ ದುಸ್ತರ. ಬಹಳ ಒಂದು ಅಲ್ಲಿ ಪಕ್ಕದಲ್ಲೇ ಗಂಗಶೆಟ್ಟಿ ಕೆರೆ ಅಂತಿದೆ. ಗಂಗಶೆಟ್ಟಿ ಕೆರೆ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆಗಿದೆ, ಆದರೆ ಪೂರ್ತಿ ಕೆರೆ ಆಗಿಲ್ಲ. ತಾಲೂಕು ಆಫೀಸ್ ಮುಂಭಾಗದಲ್ಲೇ ಇದು ಗಂಗಶೆಟ್ಟಿ ಕೆರೆ. ಅದು ಅರ್ಧಂಬರ್ಧ ಕೆಲಸ ಆಗಿದೆ, ಸಾರ್ವಜನಿಕ ಅನುಕೂಲ ಕೊಡೋನು ಆಗ್ತಾ ಇಲ್ಲ. ಏನೋ ವಿಧಿ ಇಲ್ಲದೆ ಕೆರೆ ಕಟ್ಟಿದ್ದಾರೆ ಅಂತೇಳಿ ಸಾರ್ವಜನಿಕರು ಅಲ್ಲಿ ಓಡಾಡ್ತಾ ಇದ್ದಾರೆ ಅಷ್ಟೇ. ನಂತರ ಅಲ್ಲಿ ವೀಲಿಂಗ್ ಹಾವಳಿ ಜಾಸ್ತಿ ಇದೆ ಮತ್ತು ನಾಯಿಗಳ ಕಾಟ ಜಾಸ್ತಿ ಇದೆ. DCM ಸಾಹೇಬರು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಕೊಡ್ತೀರಿ ಅಂತ ಹೇಳಿ ನಂಬಿ ನಾನು ಅವರಿಗೆ ನಮ್ಮ ಭೀಮಯ್ಯ ಬಡಾವಣೆ, ಪೂಜಪ್ಪ ಬಡಾವಣೆ, ತ್ರಿವೇಣಿ ನಗರದ ನಾಗರಿಕ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. ಪ್ರಣಾಮ್. ಇನ್ಯಾರಾದರೂ ಸಮಸ್ಯೆಗಳು ಹೇಳೋರಿದ್ರೆ ದಯವಿಟ್ಟು ಕೊನೆಯದಾಗಿ ಕರಿತಾ ಇದೀವಿ, ಬನ್ನಿ. ಥ್ಯಾಂಕ್ ಯು. ಯಾರು ಪಬ್ಲಿಕ್ ಗ್ರೀವೆನ್ಸಸ್ ಇದ್ರೆ ಬಂದು ಕೈ ಎತ್ಕೊಂಡು ಬಂದು ಬರೀ ಪ್ಲೀಸ್ ಕಮ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಎಲ್ಲರಿಗೂ. ಸರ್ ಇದು ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ನಾವು ಡೈಲಿ ಫೇಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಟ್ರಾಫಿಕ್ ವೈಲೇಷನ್ ಸರ್. ಸೊ ಇದು ಟ್ರಾಫಿಕ್ ವೈಲೇಷನ್ಸ್ ಬಗ್ಗೆ ಸರ್. ಸೊ ಇದು ನಮ್ಮ ನಗರದಲ್ಲಿ 1,40,00,000 ಜನ ಇದ್ದೀವಿ. ಆಮೇಲೆ 60 ಲಕ್ಷ ನಮ್ಮವರೇ, ಅಂದರೆ ಹುಟ್ಟು ಬೆಳೆದಿರೋರು ಇಲ್ಲಿ, 80 ಲಕ್ಷ ಹೊರಗಿಂದ ಬಂದಿರೋರು. ಸೊ ಇದು ಒಂಥರ ಸಿವಿಕ್ ಸೆನ್ಸ್ ಇಲ್ಲ ಸರ್. ಆಮೇಲೆ ನೋಡಿದ್ರೆ ಟ್ರಾಫಿಕ್ ಪೊಲೀಸ್ ಅವರು ಪಾಪ ಒಂದು 5,000 10,000 ಜನ ಇದ್ದಾರೆ. ಸೊ ಎನ್ಫೋರ್ಸ್ಮೆಂಟ್ನಲ್ಲಿ ಅವ್ರಿಗೂ ತುಂಬ ಕಷ್ಟ ಆಗ್ತಾ ಇದೆ. ಸೊ ದಯವಿಟ್ಟು ಇದು ದಂಡ ಆಮೇಲೆ ಶಿಕ್ಷೆ ಸ್ವಲ್ಪ ಜೋರಾಗಿ ಹಾಕಿದ್ರೆ, ಆಮೇಲೆ ಎನ್ಫೋರ್ಸ್ಮೆಂಟು. ಸೊ ಪ್ರತಿಯೊಂದು ರೋಡ್ನಲ್ಲಿ ಒನ್ ವೇ ವೈಲೇಷನ್ನು, ರಾಂಗ್ ಡೈರೆಕ್ಷನ್ ವೈಲೇಷನ್ನು, ಆಮೇಲೆ ಇದು ಹೆಲ್ಮೆಟ್ ಇಲ್ಲದೆ ಓಡಿಸೋದು, ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಓಡಿಸೋದು. ಸೊ ಅವ್ರಿಗೆ ಒಂಥರ ಭಯನೇ ಇಲ್ಲ ಸರ್. ಎಲ್ಲಿ ನೋಡಿದ್ರು ರಾಂಗ್ ಡೈರೆಕ್ಷನಲ್ಲಿ ಬಂದ್ಬಿಟ್ಟು ನಮ್ಮ ಮೇಲೆ ಜೋರ್ ಮಾಡ್ತಾರೆ. ನಾವೇನಾದರೂ ಕೇಳೋಕೆ ಹೋದ್ರೆ ಅವ್ರಿಗೇನೂ ಒಂದು ಭಯನೇ ಇಲ್ಲ. ಸೊ ಅದಕ್ಕೋಸ್ಕರ AI ಎನ್ಫೋರ್ಸ್ಮೆಂಟು, ಆಮೇಲೆ ಹೋಮ್ ಗಾರ್ಡ್ಸು ಅವರೆಲ್ಲ ಸ್ವಲ್ಪ ಜೋರಾಗಿ ದಂಡ ಆಮೇಲೆ ಶಿಕ್ಷೆ ಹಾಕಿದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅದೇ ಥರ ಇದು ಬಿಲ್ಡಿಂಗ್ ವೈಲೇಷನ್ ಸರ್. ಕೃಷ್ಣ ಬೈರೇಗೌಡ ಸರ್ ಅವರು ಹೇಳಿದ್ದಾರೆ, ಒಂದು 30-40 ಸೈಟ್ನಲ್ಲಿ ನೀವು ಮನೆ ಕಟ್ಕೊಳ್ಳಿ, ಬಾಡಿಗೆಗೂ ಕಟ್ಕೊಳ್ಳಿ. ಆದರೆ ನೀವು 10 ಮನೆ ಕಟ್ಕೊಂಡು ಪಾರ್ಕಿಂಗ್ ಇಲ್ಲದೆ ಯಾವ ವ್ಯವಸ್ಥೆ ಮಾಡದೆ ನೀವು ಎಷ್ಟು ರಿಸೋರ್ಸಸ್ ಮೇಲೆ ಸ್ಟ್ರೇನ್ ಮಾಡ್ತಾ ಇದ್ದೀರಾ. ಸೊ ಯಾರಿಗೂ ಒಂದು ಇವಾಗ OCCC ರೂಲ್ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಭಯ ಇದೆ.
ಸೊ ಅದೇ ಥರ ಸ್ವಲ್ಪ ದಂಡ ಹಾಕಿಬಿಟ್ಟು ಅವ್ರಿಗೆ ಸ್ವಲ್ಪ ನಾವು ಪೀನಲೈಸ್ ಮಾಡಿದರೆ ನಮ್ಮ ರಿಸೋರ್ಸಸ್ ಎಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅದು ವಿನಂತಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.